ಅದಕ್ಕೆ ಕ್ರಿಶ್ಚಿಯನ್ ನೋಡಿ, ಹಿಂದೆಲ್ಲ ಯಾವುದು ನಮ್ಮ ಪರಿಶಿಷ್ಟರು ಕನ್ವರ್ಟ್ ಆದವರಿಗೆ ಅವರಿಗೊಂದು ಸಿಂಬಲ್ ಕೊಡ್ತಿದ್ರು, ಏನು ಡಿ ಕಾಸ್ಟ, ಡಿ ಸೋಜ. ಅವ್ರಿಗೆ ಗೊತ್ತಾಗಬೇಕಂದ್ರೆ ಡಿಪ್ರೆಡ್ಸ್ ಕ್ಲಾಸ್ ಅಂತ ಗೊತ್ತಾಗಬೇಕಲ್ಲ ಉಳಿದವರಿಗೆ. ಹಾಗಾಗಿ ಡಿ ಸೋಜ, ಡಿ ಕಾಸ್ಟ, ಮೊದಲು ಡಿಪ್ರೆಸ್ ಕ್ಲಾಸ್. ಹಾಗಾಗಿ ನಮ್ಮ ಸನಾತನ ಧರ್ಮದಲ್ಲಿ ಜಾತಿಯ ವ್ಯವಸ್ಥೆಗಳೇ ಇರಲಿಲ್ಲ. ಪರಮ ಪೂಜ್ಯ ಗುರುಗಳು ಹೇಳಿದ್ರು ವರ್ಣಾಶ್ರಮ. ಹಾಗೆ ಬೆಳಗ್ಗೆ ಅವನ ಇಡೀ ಕ್ಯಾರೆಕ್ಟರ್ ಅವನು ಬದುಕಿನಿಂದ ಹುಟ್ಟಿನಿಂದ ಬದುಕುವುದವರಿಗೂ ಜವಾಬ್ದಾರಿ ಅದಷ್ಟೇ, 4 ವರ್ಣಗಳು. ಹಾಗಾದ್ರೆ ಹಾಗಾದ್ರೆ ಈ ಅಸ್ಪೃಶ್ಯತೆ ಹೇಗೆ ಬಂತು? ಅಸ್ಪೃಶ್ಯತೆ ಹೇಗೆ ಬಂತು ಅಂತ ಹೇಳಿದ್ರೆ, ನಮ್ಮಲ್ಲಿ ಈ ಬ್ರಿಟಿಷರಿಂದ ಶುರುವಾಗಿದ್ದು. ಮ್ಯಾಕ್ಸ್ ಮುಲ್ಲರ್ ಅಂತ ಒಬ್ಬಿದ್ದ, ಅವನು ವೇದವನ್ನು ಫುಲ್ಲು ಟ್ರಾನ್ಸ್ಲೇಷನ್ ಮಾಡ್ದ, ಎಡ್ರ ಬಡ್ರ ಟ್ರಾನ್ಸ್ಲೇಷನು. ಅದನ್ನೆಲ್ಲ ಬೇರೆ ನಾವು ಶೂದ್ರರಾದವರೆಲ್ಲ ಓದ್ಕೊಂಡಿದ್ವಿ, ಬ್ರಾಹ್ಮಣರ ವಿರುದ್ಧ ಹೊರಟ್ರಿ ನಾವು. ಈ ಕಡೆ ನಮ್ಮ ಪರಿಸ್ಥಿತಿ ದೈವಾರಾಧನೆ, ಭೂತಾರಾಧನೆ, ಅಜೀಲು, ಕೋಲ, ಅದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ನಮ್ಮಲ್ಲಿ ಆಗಮ ಮತ್ತೆ ನಿಗಮ ಅಂತ ಇದೆ. ಈ ನಿಗಮ ಅಂದ್ರೆ ವೇದ, ಆಗಮ ಅಂದ್ರೆ ತಂತ್ರ. ಈ ತಂತ್ರಗಳೆಲ್ಲ ಪ್ರಾರಂಭವಾಗಿದ್ದು ಈ ತರದ ದೈವಾರಾಧನೆ, ಭೂತಾರಾಧನೆ ಇಲ್ಲಿಂದ ಪ್ರಾರಂಭ. ಆಗಮ ಬಂದಿದ್ದದು. ಈ ಒಂದು ಕೋಲ ಅಂತ ಹೇಳುವುದು ಅದೊಂದು ಆಗಮ. ಆ ದೈವಾರಾಧನೆಯು ನೋಡಿ, ಈ ನಮ್ಮಲ್ಲಿ ಗಾದೆ ಇತ್ತು, ಅದು ಕಾಲಕ್ಕೆ ತಕ್ಕ ಕೋಲ ಅಂತೇಳಿ. ಆ ಕಾಲಕ್ಕೆ ಆ ದೈವಗಳು ಬರುವುದು ಅದೊಂದು ತಂತ್ರ. ಯಕ್ಷಗಾನ ಅದು ತಂತ್ರ. ಪಾಣರಾಟ ಅಂತ ನಮ್ಮ ಕಡೆ ಹೇಳ್ತೀವಿ, ಅದು ತಂತ್ರವೇ. ಕಾಡ್ಯನಾಟ ಅಂತ ಹೇಳ್ತೀವಿ, ಅದು ತಂತ್ರವೇ. ಊರಲ್ಲಿ ಯಾವುದೋ ದೇವಸ್ಥಾನದಲ್ಲಿ ದರ್ಶನ ಮಾಡೋದು ತಂತ್ರವೇ. ಹಾಗಾದ್ರೆ ಇದರಲ್ಲಿ ವೇದ ಎಲ್ಲಿತ್ತು? ಅದಕ್ಕೆ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ.